ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ಪೋಹಾ ರೆಸಿಪಿ ಮಾಡುತ್ತಿದ್ದೇನೆ. ಹೆಲ್ದಿ ಪೋಹಾ ಅಂದರೆ ಏನಪ್ಪ ಅಂತ ಅಂದ್ಕೊಂಡ್ರಾ? ಕುಕ್ಕುಂಬರ್ ಹಾಕಿ ಮಾಡುತ್ತಿದ್ದೇನೆ. ಮುಳ್ಸೌತೆ ಉಂಟಲ್ಲ, ಮುಳ್ಸೌತೆ ಹಾಕಿ ಮಾಡುತ್ತಿದ್ದೇನೆ. ಸೂಪರಾಗಿರ್ತದೆ ಫ್ರೆಂಡ್ಸ್. ನೋಡಿ ನೋಡಿ, ನಮಗೆ ಗೊತ್ತಾಗದಂತೆ ನಮಗೆ ಹೊಟ್ಟೆಗೆ ಒಳ್ಳೆ ಆಹಾರ ಫುಡ್ ಸೇರ್ತದೆ. ನೋಡಿ, ನಾವು ಕುಕ್ಕುಂಬರ್ ಹಾಕಿ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ, ತಿಂತಾರೆ. ತುಂಬ ಹೆಲ್ದಿ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಇದ್ರ ಟೇಸ್ಟ್ ಹೇಗಿರ್ತದೆ ಅಂತ. ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ, ಅದ್ಭುತವಾದ ರುಚಿಯೊಂದಿಗೆ ನಮ್ಮ ಪೋಹಾ ರೆಡಿಯಾಗಿದೆ. ನೋಡಿ, ಕುಕ್ಕುಂಬರ್ ಪೋಹಾ ಸೂಪರಾಗಿರ್ತದೆ. ಇದಕ್ಕೆ ಎಂತ ಮಾಡಬೇಕು ಗೊತ್ತುಂಟ ಫ್ರೆಂಡ್ಸ್? ಮೇಲೆ ಹೀಗೆ ಈರುಳ್ಳಿ ಉಂಟಲ್ಲ, ಇದನ್ನು ಹೀಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಸೂಪರಾಗಿರ್ತದೆ ಫ್ರೆಂಡ್ಸ್. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಬೀಜ ಕೂಡ ಜಾಸ್ತಿ ಹಾಕ್ಕೊಳ್ಳುವ. ಈಗಾಗಲೇ ಹಾಕಿದ್ದೇನೆ, ಇನ್ನೂ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಮಕ್ಕಳಿಗೆ ಇಷ್ಟ ಅಲ್ವಾ ಶೇಂಗಾ ಬೀಜ? ನೀವು ಹೀಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಕುಕ್ಕುಂಬರ್ ಪೋಹಾ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮುಳ್ಳು ಸೌತೆಕಾಯಿಯನ್ನು ಸಿಪ್ಪೆಯೆಲ್ಲ ಸುಲಿದಿಟ್ಕೊಂಡಿದ್ದೇನೆ. ಎಳೆ ಮುಳ್ಳು ಸೌತೆಕಾಯಿ ಆಗಬೇಕು. ಇದನ್ನು ನಾನು ಚೆನ್ನಾಗಿ ತುರಿಬೇಕು ಫ್ರೆಂಡ್ಸ್. ಈಗ ತುರ್ಕೊಳ್ಬೇಕಾಗ್ತದೆ. ಇದನ್ನು ನಾನು ತುರಿತೇನೆ. ಫ್ರೆಂಡ್ಸ್ ನೋಡಿ, ನಾನು ಎಲ್ಲವನ್ನು ತುರ್ಕೊಂಡಿದ್ದೇನೆ. ನೀವು ಸ್ಕಿನ್ ಇದ್ರೂ ತೊಂದರೆ ಇಲ್ಲ, ಎಳೆದಾದರೆ ಸ್ಕಿನ್ ಇಟ್ಕೊಳ್ಬೋದು, ತೊಂದರೆ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಇಟ್ಕೊಳ್ಬೋದು. ನಾನು ಸಿಪ್ಪೆ ಎಲ್ಲ ತೆಗೆದುಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬೌಲ್ ತಗೊಳ್ತೇನೆ. ಅದಕ್ಕೆ ನಾನು ಪೋಹಾ ಹಾಕಬೇಕಾಗ್ತದೆ ಫ್ರೆಂಡ್ಸ್. ನೋಡಿ, ಒಂದು 1/4 ಕಿಲೋ ಪೋಹಾ ತಗೊಂಡಿದ್ದೇನೆ, ಮೀಡಿಯಮ್ ಪೋಹಾ ತಗೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡುವ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ವಾಶ್ ಮಾಡ್ಕೊಳ್ಬೇಕಾಗ್ತದೆ. 1 ಟೈಮ್ ವಾಶ್ ಮಾಡಿದರೆ ಸಾಕಾಯ್ತಾ. ನೋಡಿ, ಹೀಗೆ ಈ ನೀರನ್ನು ಚೆನ್ನಾಗಿ ಬಸಿಬೇಕು, ಸ್ಟ್ರೈನ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಸ್ಟ್ರೈನ್ ಮಾಡ್ಕೊಳ್ಬೇಕಾಗ್ತದೆ. ನಾನು ನೀರನ್ನು ಬಸಿದು ಬರ್ತೇನೆ. ನೋಡಿ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇದನ್ನು ಹೀಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ಜಸ್ಟ್ ಹೀಗೆ ಮಾಡಿದರೆ ಆಯಿತು. ಆದರೆ ಕಟ್ಟಾಗ್ತದೆ, ಅದಕ್ಕೋಸ್ಕರ ಹೇಳೋದು ನಾನು. ಇದಕ್ಕೆ ಈಗ ಫ್ರೆಂಡ್ಸ್ ನಾನು ಕುಕ್ಕುಂಬರ್ ಹಾಕ್ತೇನೆ. ಈ ಕುಕ್ಕುಂಬರ್ ಉಂಟಲ್ಲ, ಇದನ್ನು ಹೀಗೆ ನೀರನ್ನು ಹೀಗೆ ಹಿಂಡಿ ಹೀಗೆ ಹಾಕಬೇಕಾಯ್ತಾ. ನೀರು ಹಾಕಲಿಕ್ಕಿಲ್ಲ ಫ್ರೆಂಡ್ಸ್, ಯಾಕೆಂದರೆ ತುಂಬ ಸಾಫ್ಟಾಗಿ ಬಿಡ್ತದೆ, ಅದಕ್ಕೋಸ್ಕರ. ಇದು ಕುಕ್ಕುಂಬರ್ ನೀರನ್ನೇನು ಬಿಸಾಡಲಿಕ್ಕೆ ಇಲ್ಲ, ಹಾಗೆ ನಾವು ಕುಡಿಬೋದು ಫ್ರೆಂಡ್ಸ್. ಆಯಿತಾ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರ್ತದೆ. ಅಥವಾ ಜೀರಾ ಪೌಡ್ರ್ ಹಾಕ್ಕೊಂಡು ಕೂಡ ಕುಡಿಬೋದು, ಅದು ಕೂಡ ಹೆಲ್ದಿ. ಇದೇನು ಬಿಸಾಕಬೇಕಂತ ಎಂತ ಇಲ್ಲ, ಇದರಲ್ಲಿ ಕೂಡ ಹೆಲ್ದಿ ಅಂಶ ಇರೋದು ಇದರಲ್ಲೇ. ಹಾಗೆ ಫ್ರೆಂಡ್ಸ್, ನಾನು ಒಂದು 3 ಟೇಬಲ್ ಸ್ಪೂನ್ ಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ, ಕೊಕೊನಟ್ ಹಾಕ್ತೇನೆ. ರುಚಿ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಸ್ಪೂನ್, 1 ಟೀ ಸ್ಪೂನ್ ಶುಗರ್ ತಗೊಂಡಿದ್ದೇನೆ, ಹಾಕ್ತೇನೆ. ಆಪ್ಷನಲ್, ಹಾಕಿದರೆ ಚೆನ್ನಾಗಿರ್ತದೆ ಟೇಸ್ಟ್. ತಿನ್ನದವರು ಹಾಕೋದು ಬೇಡ, ತೊಂದರೆ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೇನೆ, ಉಪ್ಪು ಹಾಕ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದೊಂದು 6 ರಿಂದ 7 ನಿಮಿಷ ಹೀಗೆ ಇಡಬೇಕಾಗ್ತದೆ. ಅದು ನೆನೀತದೆ ಚೆನ್ನಾಗಿ ಪೋಹಾ ಈ ಮುಳ್ಳು ಸೌತೆಕಾಯಿಯೊಂದಿಗೆ. ಇದನ್ನು ಒಂದು 7 ನಿಮಿಷ ಇಡ್ತೇನೆ ಫ್ರೆಂಡ್ಸ್. ಅಷ್ಟರವರೆಗೆ ನಾವು ಎಲ್ಲ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಫ್ರೆಂಡ್ಸ್, ನಾನೊಂದು ಕಡಾಯಿ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ.
ಆಯಿಲ್ ಹೀಟ್ ಆಗಿದೆ. ಈಗ ನೆಲಗಡಲೆ ಬೀಜ ಹಾಕ್ತೇನೆ, ಶೇಂಗಾ ಬೀಜ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಓಕೆ ಫ್ರೆಂಡ್ಸ್, ಶೇಂಗಾ ಬೀಜ ಫ್ರೈ ಆಗಿದೆ ನೋಡಿ. ಹೀಗೆ ಸಿಪ್ಪೆ ಬಿಟ್ಕೊಳ್ತದೆ ಮತ್ತು ಕಲರ್ ಚೇಂಜ್ ಆಗ್ತದೆ, ಹಾಗಾಗಿ ಗೊತ್ತಾಗ್ತದೆ. ಇನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬೋದು ಫ್ರೆಂಡ್ಸ್, ಆದರೆ ಎಂತ ಗೊತ್ತುಂಟಾ, ಅದು ಮೆದು ಆಗ್ತದೆ, ಸ್ವಲ್ಪ ಸ್ಮೂತ್ ಆಗ್ತದೆ. ಅದಕ್ಕೋಸ್ಕರ ಹೀಗೆ ತೆಗೆದಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಇರ್ತದೆ. ಅದಕ್ಕೋಸ್ಕರ ಮೊದಲಿಗೆ ನಾನು ಫ್ರೈ ಮಾಡಿ ಇಟ್ಕೊಳ್ತಿರೋದು. ಈಗ ಫ್ರೆಂಡ್ಸ್, ಒಗ್ಗರಣೆಗೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತಿದ್ದೇನೆ. ಎಲ್ಲ ಒಂದೊಂದು ಟೀ ಸ್ಪೂನ್ ಹಾಕಿದ್ದೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ಒಂದು ಒಣಮೆಣಸು ತಗೊಂಡಿದ್ದೇನೆ, ಹಾಕ್ತೇನೆ. ಈಗ ಕರಿಬೇವು ಹಾಕ್ತೇನೆ, ಕರಿಬೇವು ಸೊಪ್ಪು ಹಾಕ್ತೇನೆ. ಹಾಗೆ ಸ್ವಲ್ಪ ಹಿಂಗೆ ಹಾಕುವ, ಡೈಜೆಷನ್ಗೆ ಒಳ್ಳೆಯದಲ್ವ, ಹಾಗಾಗಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೇನೆ, ಇದರಲ್ಲಿ ಅರ್ಧ ಅಂಶ ಹಾಕ್ತೇನೆ ಸ್ವಲ್ಪ. ಮತ್ತು ಉಳಿದದ್ದನ್ನು ಆಮೇಲೆ ಹಾಕ್ಕೊಂಡು ತಿಂತ ಇದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೇನೆ. ಹಾಗೆ 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕೊಳ್ಳುವ ಖಾರಕ್ಕೆ. ತುಂಬ ಫ್ರೈ ಆಗಬೇಕಂತಿಲ್ಲ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಓಕೆ ಫ್ರೆಂಡ್ಸ್, ಇದು ಕೂಡ ಈರುಳ್ಳಿ ಕೂಡ ಫ್ರೈ ಆಗಿದೆ, ಇಷ್ಟೇ ಆದರೆ ಸಾಕು. ಈಗ ನಾನು ಪೋಹ ಹಾಕ್ತೇನೆ ಫ್ರೆಂಡ್ಸ್. ನೆನೆಸಿಕೊಂಡಂಥ ಪೋಹ ಹಾಕ್ತೇನೆ. ಹಲ್ದಿ ಪೌಡರ್ ಕೂಡ ಹಾಕ್ಬೋದು ಫ್ರೆಂಡ್ಸ್, ನಾನು ಹೀಗೆ ಮಾಡ್ತೇನೆ. ಯಾಕೆಂದರೆ ಅದು ನಾವು ಕುಕ್ಕುಂಬರಲ್ಲಿ ಮಾಡಿದಲ್ವ, ಹೀಗಿದ್ರೆ ಚೆನ್ನಾಗಿ ಕಾಣ್ತದೆ ಅಂತ ನಾನು ಹೀಗೆ ಮಾಡೋದು. ಹಲ್ದಿ ಪೌಡರ್ ಹಾಕುವುದಿಲ್ಲ. ಎಲ್ಲವನ್ನ ಫ್ರೈ ಮಾಡಿಕೊಳ್ಳುವ. ಉಪ್ಪೊಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್, ಆಯಿತಾ? ಉಪ್ಪು ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕಿದ ಕರೆಕ್ಟ್ ಇದೆ. ಉಪ್ಪು ಒಂದು ಸರಿ ಚೆಕ್ ಮಾಡಿದರೆ ಒಳ್ಳೆಯದಾಗ್ತದೆ ಹೀಗೆ ಫ್ರೈ ಮಾಡುವಾಗ. ಈಗ ಫ್ರೆಂಡ್ಸ್, ಶೇಂಗಾ ಬೀಜ ಹಾಕ್ತೇನೆ, ನೆಲಗಡಲೆ ಬೀಜ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಕೊರಿಯಾಂಡರ್ ಲೀವ್ಸ್. ಈಸಿಯಾದಂಥ ಹೆಲ್ದಿಯಾದಂಥ ಒಂದು ರೆಸಿಪಿ, ಬ್ರೇಕ್ಫಾಸ್ಟಿಗೆ ಒಂದು ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್. ಹಾಗೆ ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರ್ತದೆ. ಒಂದು 3 ನಿಮಿಷ ಹೀಗೆ ಎಲ್ಲ ಹಾಕಿದ ಮೇಲೆ ಬಿಡಬೇಕು ಫ್ರೆಂಡ್ಸ್, ಆಯಿತಾ? ಎಲ್ಲ ಚೆನ್ನಾಗಿ ಒಗ್ಗರಣೆಯೊಂದಿಗೆ ಬೆರಿಬೇಕಲ್ಲೋ, ಹಾಗಾಗಿ ಒಂದು 3 ನಿಮಿಷ ನಾವು ಹೀಗೆ ಬಿಡಬೇಕಾಗ್ತದೆ. ಒಂದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಒಂದು 3 ನಿಮಿಷ ಕುಕ್ ಆಗಲಿ.
ಓಕೆ ಫ್ರೆಂಡ್ಸ್, 3 ನಿಮಿಷ ಆಗಿದೆ, 3 ಮಿನಿಟ್ಸ್ ಆಗಿದೆ. ಈಗ ಚೆನ್ನಾಗಿ ಕುಕ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೇನೆ. ನೋಡಿ, ನಮ್ಮ ಈಸಿಯಾದ ಪೋಹ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನನಗೆ ಕಮೆಂಟಲ್ಲಿ ನೀವು ಮಾಡಿದಂಥ ಪೋಹ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಓಕೆ, ಸರ್ವ್ ಮಾಡೋಣ.